ಕುರುಬ ಸಮುದಾಯದವರು ಜಾತಿ ಗಣತಿಯಲ್ಲಿ ಕುರುಬ ಎಂಬುದಾಗಿ ನಮೂದಿಸಬೇಕು ಎಂದು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದರು. ಪಾಂಡುಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದಿಂದ ಆಯೋಜಿಸಿದ್ದ ಜನಜಾಗೃತಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇದೇ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯಾದ್ಯಂತ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯಗಳ ಕುರಿತಾದ ಸಮೀಕ್ಷೆಯಲ್ಲಿ ಏಕೈಕ ಜಾತಿ ಕಾಲಂ 9, 10 ಮತ್ತು 11ರಲ್ಲಿ ಕುರುಬ ಎಂದು ನಮೂದಿಸಲು ಅವರು ಸಮುದಾಯದ ಮುಖಂಡರಲ್ಲಿ ವಿನಂತಿಸಿದರು. ಈ ಹಿಂದೆ ಕಾಂತರಾಜ್ ಸಮಿತಿ ನಡೆಸಿದ್ದ ಸಮೀಕ್ಷೆ ವರದಿ ಕಸದ ಬುಟ್ಟಿಗೆ ಸೇರಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ಕಲ್ಪಿಸಲು ಈ ಸಮೀಕ್ಷೆ ಕೈಗೊಂಡಿದ್ದಾರೆ. ಸಮೀಕ್ಷೆ ವರದಿಯು ಡಿಸೆಂಬರ್ ವೇಳೆಗೆ ಸಲ್ಲಿಕೆಯಾಗಲಿದ್ದು, ರಾಜ್ಯಾದ್ಯಂತ ಸಮೀಕ್ಷೆಗಾಗಿ 1,75,000 ಶಿಕ್ಷಕರನ್ನು ಸರ್ಕಾರ ನೇಮಕ ಮಾಡಿಕೊಂಡಿದೆ. ಶಿಕ್ಷಕರು ಸಮೀಕ್ಷೆ ಮಾಡಲು ಮನೆ ಬಳಿ ಬಂದಾಗ ಅವರಿಗೆ ತಪ್ಪದೆ ಕುರುಬ ಸಮುದಾಯದ ಕುಟುಂಬ ವರ್ಗದವರು ನಿಖರವಾದ ಮಾಹಿತಿಗಳನ್ನು ನೀಡುವ ಮೂಲಕ ಸಮೀಕ್ಷೆಗೆ ಸಹಕರಿಸಬೇಕು ಎಂದರು. ಸಮೀಕ್ಷೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳ ಜಿಲ್ಲಾ ಕುರುಬ ಸಂಘದಿಂದ ಜನಜಾಗೃತಿ ಮೂಡಿಸುವ ಸಲುವಾಗಿ ಜನಜಾಗೃತಿ ಸಭೆಗಳನ್ನು ನಡೆಸುವ ಮೂಲಕ ಸಮುದಾಯ ಮುಖಂಡರಿಗೆ ಅರಿವು ಮೂಡಿಸಲಾಗುತ್ತಿದೆ. ಈಗಾಗಲೇ ಕೇರ್ಪೇಟೆ, ಶ್ರೀರಂಗಪಟ್ಟಣ, ಪಾಂಡುಪುರದ ಜನಜಾಗೃತಿ ಸಭೆ ಮಾಡಿದ್ದು, ನಂತರ ದಿನಗಳಲ್ಲಿ ನಾಗಮಂಗಲ, ಮಂಡ್ಯ, ಮದ್ದೂರು ಮತ್ತು ಮಳವಳ್ಳಿ ತಾಲೂಕು ಕೇಂದ್ರಗಳಲ್ಲಿ ಜನಜಾಗೃತಿ ಸಭೆ ನಡೆಯಲಿದೆ ಎಂದರು. ಜನಜಾಗೃತಿ ಸಭೆಯಲ್ಲಿ ಸಂಘದ ಜಿಲ್ಲಾ ಖಜಾಂಚಿ ರಾಜಣ್ಣ, ಜಿಲ್ಲಾ ಉಪಾಧ್ಯಕ್ಷ ಬಿಕೆ ರೇವಣ್ಣ, ತಾಲೂಕು ಅಧ್ಯಕ್ಷ ಆರೋಳಿ ಡಿ ಹುಚ್ಚೇಗೌಡ ಇತರರು ಭಾಗವಹಿಸಿ ಮಾತನಾಡಿದರು. ಸಭೆಯಲ್ಲಿ ತಾಲೂಕು ಕಾರ್ಯದರ್ಶಿ ಆಗ್ನೇಳಿ ಗೋಪಾಲ್, ತಾಲೂಕು ಉಪಾಧ್ಯಕ್ಷ ಕರಿಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾಳಿಗೇಗೌಡ, ಮುಖಂಡರಾದ ಚಿಕ್ಕಮಳ್ಳಿ ಸ್ವಾಮಿಗೌಡ, ಬಂಕ್ ಶ್ರೀನಿವಾಸ್, ಚಂದ್ರೇಗೌಡ, ಪಾಲಾಕ್ಷ, ಮದ್ದೂರು ತಾಲೂಕು ಉಪಾಧ್ಯಕ್ಷ ಪ್ರಫುಲ್ಲ ಚಂದ್ರು, ಆರೋಳಿ ಚಿಕ್ಕಣ್ಣ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಜಾತಿ ಅಂತ 9ನೇ ಕಾಲಂ ಇದೆ. ಜಾತಿ ಕುರುಬರು ಬರ್ಸ್ಬಿಡ್ತಾರೆ, ಕುರುಬ ಅಂತ ಬರ್ಸ್ತಾರೆ. ಮತ್ತೆ ಇನ್ನೊಂದು ಉಪಜಾತಿ ಇದೆ. ಉಪಜಾತಿ ಅಂತ ಬಂದಾಗ ಏನ್ ಮಾಡ್ತಾರೆ, ಕುರುಬ ಅಂತ ಬರ್ಸ್ಬಿಡ್ತಾರೆ. ಅದರಲ್ಲೂ ಬರ್ಸಲ್ವಾ, ಓಲಿ ಕುರುಬ ಅಂತ. ಇನ್ನೊಂದು ಅದೇ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥವಾದ ಪದ ಯಾವುದು ಅಂತಾರೆ. ಈಗ ಸಮಾನಾರ್ಥಕ್ಕೆ ಹೋಗುವ ಆಲ್ಮತ ಅಂದ್ಬಿಡ್ತಾರೆ. ಅದು ನಮ್ಮ ಸಮಸ್ಯೆ ಆಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ 3 ಕಾಲಂನಲ್ಲಿ ನಮ್ಗೆ ಕುರುಬ ಅಂತಾನೆ ಬರ್ಸ್ಬೇಕು. ಇನ್ಯಾವುದೇ ಕರೆದು ಸಮಾಜ ಇನ್ಯಾವುದೇ ಜಾತಿ ಬಳಸಬಾರ್ದು. ಅದು ಯಾರೂ ಕೂಡ ಮನಸ್ಸಲ್ಲಿ ಎಲ್ಲ ನಾವು ಹೇಳ್ಬೇಕು, ನಮ್ಮ ಮುಖಂಡಗಳಿಗೆಲ್ಲ ಹೇಳ್ಬೇಕು. ನಮ್ಮ ಊರಿನಲ್ಲಿ ನಮ್ಮ ಸಮಾಜ ಎಲ್ಲೆಲ್ಲಿದೆ ಅಲ್ಲಿ ವಿದ್ಯಾವಂತರು ಹುಡುಗರನ್ನ ಬಿಟ್ಟು, ಇಬ್ಬಿಬ್ಬರನ್ನ ಬಿಟ್ಟು, ಅಥವಾ ವಿದ್ಯಾರ್ಥಿ ನಮ್ಮ ಯುವತಿಯರಿದ್ದರೆ ಅವ್ರನ್ನೂ ಬಿಟ್ಟು ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟು 15 ದಿವಸಗಳ ಕಾಲ ನಾವು ಇದನ್ನು ಸರಿಯಾಗಿ ಬರ್ಸಿದ್ರೆ ನಿಖರವಾಗಿ ಸರ್ಕಾರಕ್ಕೆ ವರದಿ ಹೋಗುತ್ತೆ. ಆಮೇಲೆ ಸಂವಿಧಾನಾತ್ಮಕವಾಗಿ ಏನೇನು ಯಾವ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತಗೊಳ್ಳಿಕ್ಕೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದಕ್ಕೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ, ಎಲ್ಲ ಸಂಘ ಸಂಸ್ಥೆ, ಒಕ್ಕಲಿ ಸಂಘನೂ ಕೂಡ ಮಾಡ್ತಾ ಇದೆ, ಲಿಂಗಾಯತ ಸಮಾಜ ಸಂಘದ ಮಹಾಸಭೆನೂ ಕೂಡ ಮಾಡ್ತಾ ಇದೆ, ಅದೇ ರೀತಿ ಕುರುಬ ಸಮಾಜ ಕೂಡ ಮಾಡ್ತಾ ಇದೆ, ಗಾಣಿಗ, ಎಲ್ಲ ಉಪಜಾತಿಗಳು ಕೂಡ ಎಲ್ಲವೂ ಕೂಡ ಜಾತಿ, ಇದು ಜಾತಿ ಗಣತಿಗಿಂತ ಹೆಚ್ಚಾಗಿ ಇದು ಏನಿವತ್ತು ಅವರ ಆರ್ಥಿಕ ಮಟ್ಟ ಮತ್ತು ಶೈಕ್ಷಣಿಕ ಮಟ್ಟ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಭಾಳ ಮುಖ್ಯ. ಸಾಮಾಜಿಕ ನ್ಯಾಯ ಕೊಡಬೇಕು ಅಂದರೆ ಈ ವರದಿ ಇಲ್ಲ ಅಂದರೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ವರದಿಗೋಸ್ಕರನೇ ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋದ ಬಾರಿನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕೆಲವು ತೊಂದರೆಗಳಾಯಿತು. ಈಗ ಅದನ್ನು ಮತ್ತೆ ಮುರುಗು ಮಾಡಿ ಡಿಸೆಂಬರ್ ಒಳಗಡೆ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಮೊನ್ನೆನೂ ಕೂಡ ಒಂದು ಪ್ರೆಸ್ನಲ್ಲೂ ಕೂಡ ಮಾಡಿದ್ದಾರೆ. ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಂತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ, ಏಕೆಂತಂದರೆ ಈಗ ನಮ್ಮಲ್ಲಿ ಬೀದರ್ ಮತ್ತು ಇದನ್ನು ಎಲ್ಲಿ ಗುಲ್ಬರ್ಗದಲ್ಲಿ ಅಲ್ಲಿ ಗೊಂಡ ಮತ್ತು ಕಾಳುಗೊಂಡ ಬರ್ಸ್ಕೊಂತಾರೆ. ಅದು ಅಲ್ಲಿ ಎಷ್ಟಿಗೆ ಹೋಗುತ್ತೆ ಹಾಗಾಗಿ ಬರ್ಸ್ಕೊಂತಾರೆ. ಈ ಭಾಗದಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಕೆಲವು SD ಕೋಟೆಗಳಲ್ಲಿ ಅಲ್ಲಿ ಕಾಡು ಕುರುಬ, ಜೇನು ಕುರುಬ ಎಷ್ಟಿಗೆ ಹೋಗುತ್ತೆ ಅವ್ರು ಬರ್ಸ್ಕೊಂತಾರೆ. ಕೊಡಗಿನಲ್ಲಿ ಕುರುಬ ಅಂತಲೇ ಬರ್ಸ್ಕೊಂತಾರೆ. ಅಲ್ಲಿ ಕುರುಬ ಬಿಟ್ಟು ಬೇರೆ ಬರ್ಸ್ಕೊಳ್ಳಲ್ಲ. ಯಾಕೆ ಅಂದರೆ ಅಲ್ಲಿ SD ಕುರುಬನೇ ಆಗೋದು, ಕುರುಬನೇ SD ಇದೆ ಆ ಜಿಲ್ಲೆ ಮಾತ್ರ, ಆ ಜಿಲ್ಲೆ ಕುರುಬನೇ SD ಇದೆ. ಅದರಿಂದ ಅವೆರಡು ಜಿಲ್ಲೆ ಹೊರತುಪಡಿಸಿದ್ರೆ ಮಂಡ್ಯ ಮತ್ತು ಹಾಸನ, ಮೈಸೂರು ಕೆಲವು ಭಾಗಗಳಲ್ಲಿ ನಮ್ಮ ಸಮಸ್ಯೆ ಇರೋದೇನಪ್ಪ ಅಂದರೆ ಹಾಲು ಮತ ನಮ್ಮೆಲ್ಲೂ ಕೂಡ ನಮ್ಮ ಇದರಲ್ಲಿ ಇರಲೇ ಇರೋದ್ರಿಂದ ಹಾಲು ಮತ ದಯಮಾಡಿ ಯಾರು ಕೂಡ ಬಳಸಬೇಡಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಈ ಹಾಲು ಮತ ಸಭಾ ಮಹಾಸಭಾ ಅಂತ ಬರ್ತವೆ, ದಯಮಾಡಿ 7ನೇ ತಾರೀಕು ಸೈಲೆಂಟಿಗೆ ಇರೋದನ್ನು ನೀವು ಬರಲೇಬೇಡಿ, ಎಲ್ಲಿ ತಿಳ್ಕೊಳ್ಳಿ. ಹಾಗಾಗಿ ನೀವೆಲ್ಲರೂ ಕೂಡ ಇದರಲ್ಲಿ ಜವಾಬ್ದಾರಿಯುತದಿಂದ ಕೆಲಸ ಮಾಡಬೇಕು. ಒಂದೊಂದು ಹಳ್ಳಿಗೂ ಹೋಗಬೇಕು. ನೀವು 22ನೇ ತಾರೀಕು ಒಳಗಡೆ ನೀವೇನಾದರೂ ಒಂದು ವೇಳೆ ಮುಖಂಡರು ನಮ್ಮ ಸಮಾಜ ಎಲ್ಲಿದೆ ಅಂತೇಳಿ ನೋಡ್ಕೊಂಡು ಅದಕ್ಕೆ ಒಂದು ಇಬ್ಬಿಬ್ಬರನ್ನ ವಿದ್ಯಾರ್ಥಿಗಳನ್ನ ಅವ್ರಿಗೆ ಏನೆಲ್ಲ ಸವಲತ್ತು ಕೊಟ್ಟು ಅವ್ರಿಗೆ ಅಲ್ಲೇ ಇದ್ದು ಇದನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಏನಿದೆ 3 ಕಾಲಮ್ ಇಂಪಾರ್ಟೆಂಟ್, 3 ಕಾಲಮ್ನವ್ರಿಗೆ ಇದನ್ನು ಬುಕ್ಗಳನ್ನ ಬೇಕಾದ್ರೆ ಎಲ್ಲರೂ ಜೆರಾಕ್ಸ್ ಮಾಡಿಕೊಡಿ, ಬುಕ್ಗಳನ್ನ ಇನ್ನೊಂದು ಬೇಕಾದ್ರೆ ಮಾಡಿ ಅದು ತಗೊಂಡು
ನೀವೆಲ್ಲರೂ ಕೂಡ ಇದಕ್ಕೆ ಯಾವುದೇ ಪಕ್ಷ ಇಲ್ಲ ಅಥವಾ ಯಾವುದೂ ಇದಿರಲಿಲ್ಲ. ಇದು ಎಲ್ಲ ಸಾಮಾಜಿಕವಾಗಿ ಇದನ್ನು ನಾವು ಎಲ್ಲರೂ ಕೂಡ ಜವಾಬ್ದಾರಿ ಆಗ್ತೀವಿ. ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಸಮಾಜದಲ್ಲಿರಲಿ, ಯಾವುದೇ ಜಾತಿಲಿರಲಿ, ಅವರೆಲ್ಲರೂ ಕೂಡ ಇದಕ್ಕೆ ಭದ್ರಾಗಿ ನಾವು ಸರ್ಕಾರಕ್ಕೆ ನಿಖರವಾಗಿ ವರದಿ ಕೊಟ್ಟರೆ ಸರ್ಕಾರನೂ ಕೂಡ ಪ್ರಾಮಾಣಿಕವಾಗಿ ಏನಿವತ್ತು ಇಡೀ ಎಲ್ಲರೂ ಕೂಡ ಇದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ, ಅದನ್ನು ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ. ವಿಶೇಷವಾಗಿ ನಾವು ಯಾಕೆ ಕುರುಬ ಸಮಾಜದಲ್ಲಿ ಜನಜಾಗೃತಿ ಸಭೆ ಮಾಡಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಎಲ್ಲ ಸಮಾಜಕ್ಕೂ ಒಂದು ಉಪಜಾತಿಗಳು ಇರ್ತವೆ. ಆ ಉಪಜಾತಿಗಳಿದ್ದಾಗ ಅದು ನಾಡನುಡಿ. ಈಗ ನಾವು ನಮ್ಮ ತಾತದಿರು ಮತ್ತು ನಮ್ಮೆಲ್ಲ ನಾವು ಆಲುಮತ ಅಂತೀವಿ. ಆಲುಮತ ಅಂತಕ್ಕಂಥದ್ದು ಕುರುಬಲ್ಲಿ ಉಪಜಾತಿ ಅಂತಕ್ಕಂಥದ್ದು ಇದೆ. ಆದರೆ ನಮಗೆ ಕಾನ್ಸ್ಟಿಟ್ಯೂಷನ್ಲಿ ಉಪಜಾತಿ ಬರ್ತಕ್ಕಂಥದ್ದು ಆಲುಮತ ಅನ್ನೋದು ಇಲ್ಲ. ಸಂವಿಧಾನದಲ್ಲೂ ಕೂಡ ನಮ್ಗೆ ಏನೇ ಸವಲತ್ತು ಕೊಡಬೇಕಾದ್ರೂ ಒಂದು ಉಪಜಾತಿ ಬಂದಮೇಲೆ ಅದನ್ನು ವರ್ಗೀಕರಣ ಮಾಡ್ತಾರೆ. ಹಾಗಾಗಿ ನಾವು ಕುರುಬ ಅಂದಮೇಲೆ ನೀವು ಉಪಜಾತಿ ಬೇಕಾಗಿಲ್ಲ, ನಿಮಗೆ ಕುರುಬನೇ ನೀವು. ಅದಕ್ಕೆ ಏನಾಗಿದೆ, ನಾವು ಅದಕ್ಕೆ ಕೇಂದ್ರ ಸಂಘದವರು ಒಂದು ಸಭೆ ಮಾಡಿ, ಬೆಂಗಳೂರಿನಲ್ಲೂ ಸಭೆ ಮಾಡಿದ್ರು, ಮಂಡ್ಯದಲ್ಲೂ ಒಂದು ಸಭೆ ಮಾಡಿ, ನೀವೆಲ್ಲ ತಾಲೂಕುಗಳಿಗೂ ಜನಜಾಗೃತಿ ಸಭೆ ಮಾಡಬೇಕು, ಜನಗಳಿಗೆ ತಿಳಿಸ್ಬೇಕು. ಇದನ್ನು ಮುಗ್ಧ ಜನಗಳಿಗೆ ಏನು ಗೊತ್ತಿಲ್ಲದಿರ್ತಕ್ಕಂಥವ್ರು ತಿಳಿಸಿ, ನಾವು ನಿಖರವಾಗಿ ನಾವೆಷ್ಟಿದ್ವಿ ಜನಗಣತಿ, ನಮ್ಮ ಆರ್ಥಿಕ ಮಟ್ಟ ಹೆಂಗಿದೆ ಮತ್ತು ಶೈಕ್ಷಣಿಕವಾಗಿ ನಮ್ಮ ಕುಟುಂಬಗಳು ಹೆಂಗಿದೆ ಅಂತ ತೀರ್ಮಾನ ತಗೋಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ. ಈಗ ಸರ್ಕಾರನೂ ಕೂಡ ಇವತ್ತು 22ರಿಂದ 7ನೇ ತಾರೀಕುವರೆಗೂ ಮಾಡ್ತಾರೆ. 1,75,000 ಶಿಕ್ಷಕರನ್ನ ಅವ್ರು ತಗೊಂಡಿದ್ದಾರೆ. ಆ 1,75,000 ಶಿಕ್ಷಕರು ಕೂಡ ಒಂದು ದಿವಸಕ್ಕೆ 10 ಮನೆಯಂತೆ 15 ದಿವಸಕ್ಕೆ 150 ಮನೆ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ 10 ಮನೆ ಈ ಬುಕ್ ತಗೊಂಡು ಹೋಗ್ತಾರೆ. ಒಂದು ಮನೆಗೆ ಒಂದು ಕುಟುಂಬ, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2 ಕೋಟಿ ಮನೆ, 2 ಕೋಟಿ ಕುಟುಂಬ. ಆ ಕುಟುಂಬದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇದ್ದಾರೆ. ಆ 7 ಕೋಟಿ ಜನಸಂಖ್ಯೆನ 15 ದಿವಸದಲ್ಲಿ ಮುಗಿಸ್ಬೇಕು. ಆ ಮುಗಿಸ್ತಕ್ಕಂಥದ್ದು 60 ಕಾಲಂ ಕೊಟ್ಟಿದ್ದಾರೆ. ಆ 60 ಕಾಲಂನಲ್ಲಿರ್ತಕ್ಕಂಥ ಎಲ್ಲವನ್ನು ಮಾಡಿ ಅವ್ರಿಗೆ ಮುಗಿಸಿ ಅವ್ರು ಸಹಿ ಹಾಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು 7ನೇ ತಾರೀಕು ಮುಗಿಸ್ತಾರೆ. ಅದಕ್ಕೆ ನಾವು ಇಷ್ಟು 22ರಿಂದ 7ನೇ ತಾರೀಕುವರೆಗೂ ಜಾಗೃತರಾಗಿರಬೇಕು. ನಮ್ಮ ಸಮಾಜದ ಯಾವುದೇ ಒಂದು ಊರಿನಲ್ಲಿ ಅವ್ರು ಯಾವ ರೀತಿ ಬರೆಸ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ನಾವು ಎಲ್ಲವೂ ಕೂಡ ನಿಮ್ಮ ಕೇಳಿದ್ದಾರೆ. ಸಭೆಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಕುರುಬ ಸಂಘದವರು ಯಾವಾಗ ನಮಗೆ 2013ರಿಂದ 2018ರವರೆಗೆ ಇದ್ದಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಂದು ಜಾತಿ ಗಣತಿ ಮತ್ತು ಸಮೀಕ್ಷೆಯನ್ನು ಮಾಡಿಸಿದ್ರು. ಆವಾಗ ಕಾಂತರಾಜ್ ಅಂತೇಳಿ ಆಯೋಗ ಮಾಡಿ ಆ ಕಾಂತರಾಜ್ ವರದಿಯನ್ನು ಮಂಡಿಸಿದ್ರು. ಆ ಕಾಂತರಾಜ್ ವರದಿ ಮಂಡಿಸ್ಬೇಕಾದ್ರೆ 2018ರಲ್ಲಿ ಮಂಡಿಸಿದ್ರು. ಆವಾಗ ಕಾಂಗ್ರೆಸ್ ಸರ್ಕಾರ ಹೋಯಿತು, ಮತ್ತು ಬಂದಂಥ ಬೇರೆ ಸರ್ಕಾರಗಳು ಅದನ್ನು ಕಷ್ಟಪಟ್ಟಿಗೆ ಹಾಕೋದು. ಮತ್ತೆ ಸಿದ್ದರಾಮಯ್ಯನವರು 2023 ಮುಖ್ಯಮಂತ್ರಿ ಆದಮೇಲೆ ಅದನ್ನು ನಾವು ಮಾಡಬೇಕು, ಆ ಕಾಂತರಾಜ್ ವರದಿನ ನಾವು ಅನುಷ್ಠಾನ ಮಾಡಬೇಕು ಅಂತ ಹೊರಟಾಗ ಕೆಲವರು ಪ್ರಬಲ ಜಾತಿಗಳು ಅದನ್ನು ವಿರೋಧ ಮಾಡೋದು. ಯಾಕೆ ಅಂತಂದರೆ ಇದು 10 ವರ್ಷ ಆಗಿದೆ, ಇದು ಅವೈಜ್ಞಾನಿಕವಾಗಿದೆ, ಹಾಗಾಗಿ ಇದನ್ನು ನಾವು ಒಪ್ಪಲ್ಲ ಅಂತೇಳಿ ಸಚಿವ ಸಂಪುಟದಲ್ಲಿ ಮತ್ತು ಹೊರಗಡೆ ಸದನದಲ್ಲೂ ಕೂಡ ಗಲಾಟೆ ಮಾಡಿದ ಮೇಲೆ ಸಚಿವ ಸಂಪುಟದ ತೀರ್ಮಾನ ತಗೊಂಡು ಮತ್ತೆ ಮರು ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಏನಿವತ್ತು ಮಾಡಿ ಈ ವರದಿಯನ್ನು ಮತ್ತೆ ಮರು ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಹೊರಟದೋಸ್ಕರ ನಾವು ಇವತ್ತು ಯಾವ ಸಮಾಜ, ಎಲ್ಲ ಸಮಾಜಗಳು ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮಾಜದವ್ರು ಯಾವ ರೀತಿ ಬರೆಸ್ಬೇಕು, ಒಕ್ಕಲಿಗ ಸಮಾಜ ಯಾವ ರೀತಿ ಬರೆಸ್ಬೇಕು, ಆ ಸಮಾಜಗಳು ವರದಿಯನ್ನು ಕೊಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಇದು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಎಲ್ಲರೂ ಕೂಡ ಜವಾಬ್ದಾರಿ ಇದ್ದಾರೆ. ಅದೇ ರೀತಿ ಇದಕ್ಕೂ ಕೂಡ ನಮ್ಮ ಜಿಲ್ಲಾ ಕುರುಬರ ಸಂಘ ಮತ್ತು ತಾಲೂಕು ಕುರುಬರ ಸಂಘಗಳು ಎಲ್ಲ ತಾಲೂಕಿನಲ್ಲೂ ಕೂಡ ನಾವು ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ವಿ. ಬೆಳಿಗ್ಗೆ KR ಪೇಟೆ, ಮಧ್ಯಾಹ್ನ 2 ಗಂಟೆಗೆ ಶ್ರೀರಂಗಪಟ್ಟಣ, ಈಗ ಪಾಂಡುಪುರದಲ್ಲಿ ಮಾಡ್ತೀವಿ. ನಾಳೆ ಮತ್ತೆ ಮದ್ದೂರು ಮತ್ತು ಮಳವಳ್ಳಿ, ಮತ್ತು ಬುಧವಾರ ನಾಮಂಗಲ ಮತ್ತು ಮಂಡ್ಯದಲ್ಲಿ ಮಾಡ್ತಾ ಇದ್ವಿ.